ಕ್ರಿಸ್ತಶಕ 1509ರಲ್ಲಿ ಪಟ್ಟಕ್ಕೇರಿದ ಕೇವಲ 6 ತಿಂಗಳಿಗೆ ಯುದ್ಧ ಎದುರಿಸಿದ ದಶದಿಕ್ಕುಗಳಿಗೆ ಸಾಮ್ರಾಜ್ಯ ವಿಸ್ತರಿಸಿದ ವೀರದೊರೆಯಿತ ಒಳಗೊಳಗೆ ಸಿಂಹಾಸನ ಅಧಿಕಾರ ಜಗಳ ವಿರೋಧ ಸವಾಲುಗಳ ಜೊತೆ ಸೆಣಸಾಡಿ ಸೈನಿಕರಿಗೆ ಪ್ರೇರಣೆ ಮಾಡಿ ಉರಿದುಂಬಿಸಿ ದೊಡ್ಡ ಯುವಸೇನೆ ಕಟ್ಟಿ ಅಗಣಿತವಾಗಿ ನಿಂತ ಪ್ರೇರಿತ. ಉಲ್ಲೇಖಗಳ ಪ್ರಕಾರ 10 ರಿಂದ 15 ಲಕ್ಷ ಸೈನಿಕರು, 40,000 ಅಶ್ವದಳ, 1551 ಆನೆದಳ, ವಿಶೇಷ ನೂತನ ಆಯುಧಗಳ ಪ್ರಯೋಗ ಮಾಡಿದ ಚಲದಂತ ಮಲ್ಲ ಈ ನಮ್ಮ ಪ್ರಚಂಡ ದೊರೆ ನಮ್ಮ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯ ರಸಿಕರಿಗೂ ಕೃಷಿಕರಿಗೂ ಬೇರೆ ಬೇರೆ ಬೀದಿ ಮುತ್ತುಗಳು ರತ್ನಗಳು ಸೇರಿನಲ್ಲಿ ಅಡೆದುಕೊಡೋ ಸಂತೆಪೇಟೆ ಬೀದಿ. ಭೂಮಿಗೆ ಇಳಿದ ಅಮರಲೋಕ ವಿಜಯನಗರ ಕಂದ ಒಡನೆ ಒಡೆಯಿತುವುದು ಮಿಂಚುವ ಕಾಲಕ್ಕೂ ಮೊದಲೇ ಹುಟ್ಟಿದ ವಂಶ ಅಂಕಿ ಗುರ್ತು ಮೊದಲೇ ಅಂಕಿ ನೋಟಿದ ವಂಶ ಆದಿಕಾಲೇನೆಂದು ಕಾದಂತ ಗುರಿ ವಂಶ ಅಂಗೀಕೆಂದು ಬೆಳೆದ ಕಾಡಾಗಿಯ ವಂಶಗೂ ನಿಂತೊಡೆ ತಟಿ ಬಾ ಅಗತಿ ಗತಿ ಬಾ ನೀ ಆಣೆ ಮಾಡಿ ಬಾ ನಿಂತೊಡೆ ತಟಿ ಬಾ ಅಗತಿ ಗತಿ ಬಾ ನೀ ಆಣೆ ಮಾಡು ಬಾ 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 ಬಾ. ಜ್ವಾಲೆ ಅನಂತ ಜ್ವಾಲೆ ಆದ ಜ್ವಾಲೆ ಮಳೆ ಜ್ವಾಲೆ ಹಾರ ಜ್ವಾಲೆ ಅಗಮ್ಯ ಜ್ವಾಲೆ ನಾಡ ಜ್ವಾಲೆ ಅಗ್ನಿ ಜ್ವಾಲೆ. ದಿನವೂ ಹೋರಾಡಿ ಮಾಡಿದ ವಂಶ ಕುಣಿದಾಡಿ ಅಗ್ನಿಯೊಳಗೆ ದಾಡಿ ಮೇಲೆ ಮತ್ತ ವಂಶ.
ಅಷ್ಟೇ ಅಲ್ಲ, ಕ್ರಿಸ್ತಶಕ 1512ರಲ್ಲಿ ಉಮ್ಮತ್ತೂರಿನ ವಿಜಯ, ದಕ್ಷಿಣ ಸುಲ್ತಾನರ ಮೇಲೆ ವಿಜಯ, ಕಳಿಂಗದ ಗಜಪತಿಗಳ ಒಡಿಶಾ ವಿರುದ್ಧ ಯುದ್ಧ, 1520ರಲ್ಲಿ ರಾಯಚೂರು ಕದನ, ಎಲ್ಲರ ಮೇಲೆ ವಿಜಯ, ಹೀಗೆ 10 ಹಲವು ಯುದ್ಧಗಳ ವಿಜಯ ಸಾಧಿಸಿ ಕನ್ನಡ ನಾಡಿನ ಕೀರ್ತಿ ಆಂಧ್ರ ಭೋಜ ಎಂದು ದುರ್ಗ ನಾಮಾಂಕಿತನಾಗಿ ದಕ್ಷಿಣ ಭಾರತದ ಪ್ರಬಲ ಸಾಮ್ರಾಜ್ಯ ವಿಸ್ತರಿಸುವ ಶ್ರೇಷ್ಠ ದೊರೆಯಿದ್ದ. ವಿಜಯನಗರ ಸಾಮ್ರಾಜ್ಯದ ಅಪ್ರತಿಮ ದೊರೆ ಶ್ರೀಕೃಷ್ಣ ದೇವರಾಯನು ಅನಾರೋಗ್ಯದ ನಿಮಿತ್ತ 1509 ಅಕ್ಟೋಬರ್ 17ರಂದು ನಿಧನ ಹೊಂದಿರುತ್ತಾರೆ. ವೈಭೋಗ ಶೌರ್ಯದಿಂದ ಮೆರೆದ ಸಾಮ್ರಾಜ್ಯ ಒಂದು ಮುಕ್ತಾಯವಾಗುತ್ತದೆ. ನಂತರ ಬಂದ ಅಳಿಯ ರಾಮರಾಯನು ಪರಧರ್ಮ ಸಹಿಷ್ಣುತೆಯಾಗಿದ್ದ. ಪರಧರ್ಮ ಆಳ್ವಿಕೆ ವಿರುದ್ಧನು ಬೀದರ್ ಅಹಮದ್ ನಗರ ಬಿಜಾಪುರ ಸುಲ್ತಾನರ ಜೊತೆ ಆತ್ಮೀಯ ಸಂಬಂಧ ಹೊಂದಿದ ಅಳಿಯ ರಾಮರಾಯನು ಇವರ ಏಳಿಗೆಯನ್ನು ಸಹಿಸಿಕೊಳ್ಳದ ಸುಲ್ತಾನರು ಒಳಗೊಳಗೆ ಧರ್ಮಕೂಟವನ್ನು ರಚಿಸಿ ಅತಿ ಆತ್ಮವಿಶ್ವಾಸದಿಂದ ಬೇಗುತ್ತಿದ್ದ ಅಳಿಯ ರಾಮರಾಯನ ಸಾಮ್ರಾಜ್ಯಕ್ಕೆ 3 ಕಡೆಯಿಂದ ಒಳನುಗ್ಗಿ ಯುದ್ಧ ಸಾರಿದರು. 1565ರ ತಾಳಿಕೋಟೆ ಕದನ, ರಕ್ಕಸ ತಂಗಡಿ ಯುದ್ಧದಲ್ಲಿ ರಕ್ತ ತರ್ಪಣವೇ ನಡೆಯಿತು. ವಿಜಯನಗರ ಸಾಮ್ರಾಜ್ಯ ವೀರ ವರ್ಷದಿಂದ ಹೋರಾಡಿದ ಸೈನಿಕರು ಶೌರ್ಯ ಉಪಯೋಗಕ್ಕೆ ಬರಲೇ ಇಲ್ಲ. ತನ್ನ ಆಸ್ಥಾನದಲ್ಲಿ ಉಪ್ಪುಂಡ ಜೊತೆಗಿದ್ದವರು ಹಳೆಯ ರಾಮರಾಯನ ಮೇಲೆ ದಾಳಿ ಮಾಡಿ ತಲೆ ಕಡಿದು ಶೂಲಕ್ಕೆ ಸಿಕ್ಕಿಸಿ ಒಂದು ತುಂಬ ಮೆರವಣಿಗೆ ಮಾಡಿದರು. ನಂತರ ಸಾಮಾನ್ಯ ಜನರ ಮೇಲೆ ದಾಳಿ, ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರವಾಯಿತು. ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಚಿನ್ನ, ವಜ್ರ, ವೈಡೂರ್ಯ, ಮುತ್ತು ರತ್ನಗಳನ್ನು ಭೂಮಾರ್ಗ ಜಲಮಾರ್ಗದಿಂದ ಒತ್ತೈದು ದೇವಸ್ಥಾನ ಧ್ವಂಸ ಮಾಡಿ ಹಾಳು ಮಾಡಿದರು. ಆಳುವಂತೆಯಂತಾದರೂ ಇಂದು ದೇಶ ವಿದೇಶಗಳ ಕಣ್ಮನೆ ಸೆಳೆಯುವ ನೆಚ್ಚಿನ ತಾಣ ವೈಭವ ಸಾರಿದ ಸಾಮ್ರಾಜ್ಯ ನೋಡಲು ಸಾಲು ಸಾಲು ಪ್ರವಾಸಿಗರ ದಂಡು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ನಮ್ಮ ಹೆಮ್ಮೆಯ ಜಿಲ್ಲೆ ವಿಜಯನಗರ, ನಮ್ಮ ಹೆಮ್ಮೆಯ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ.
ವಿಭಾಗದ ವಿದ್ಯಾರ್ಥಿಗಳು. ಇದಾದ ನಂತರ SPTM ಹೈಸ್ಕೂಲ್ ಕೂಡ್ಲಿಗಿ, ಅದಾದ ನಂತರ HME ಶಾಲೆ ಹಿರೇಮಠ ಶಾಲೆ ಕೂಡ್ಲಿಗಿ, ಕೊನೆಗೆ